ಹಲೋ ಎವ್ರಿವಾನ್. ಮುಖ್ಯ ಪ್ರಶ್ನೆ 15 ಗಮನಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದರಲ್ಲಿ ಪ್ರಶ್ನೆ ಸಂಖ್ಯೆ 37, ಮಾನವನ ಹೃದಯದ ರಚನೆಯನ್ನು ತೋರಿಸುವ ಚಿತ್ರ ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಬಹಳ ಇಂಪಾರ್ಟೆಂಟ್. ಮಾನವನ ಹೃದಯದ ರಚನೆಯನ್ನು ತೋರಿಸುವ ಚಿತ್ರವನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾವ್ಯಾವ ಭಾಗಗಳನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ? ಉಚ್ಚ ಅಭಿಧಮನಿ, ಎಡಹೃತ್ಕುಕ್ಷಿ. ಇದು ಮಾನವನ ಹೃದಯದ ಚಿತ್ರ. ಏನೇನನ್ನ ಒಳಗೊಂಡಿರ್ತದೆ? ಎಡಹೃತ್ಕರ್ಣ, ಎಡಹೃತ್ಕುಕ್ಷಿ, ಸೆಪ್ಟಮ್. ಇದು ವಿಭಜಿಸುವ ಭಿತ್ತಿ ಆಗಿದೆ, ಎಡ ಮತ್ತೆ ಬಲಭಾಗವನ್ನ. ಬಲಹೃತ್ಕುಕ್ಷಿ, ಬಲಹೃತ್ಕರ್ಣ, ಹಾಗೆ ಮಹಾಪಧಮನಿ, ಪುಪ್ಪುಸಕ ಅಪಧಮನಿಗಳು, ಪುಪ್ಪುಸಕ ಅಭಿಧಮನಿಗಳು, ಉಚ್ಚ ಅಭಿಧಮನಿ, ನೀಚ ಅಭಿಧಮನಿ, ಇವುಗಳನ್ನ ಒಳಗೊಂಡಿದೆ ಹೃದಯ. ಹಾಗಿದ್ರೆ ಈ ಹೃದಯ ಉಚ್ಚ ಅಭಿಧಮನಿ ಇದನ್ನ ಮತ್ತೆ ಎಡಹೃತ್ಕುಕ್ಷಿಯನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ. ಇವೆರಡನ್ನ ಗುರುತಿಸಿದ್ರೆ ಸಾಕು. ನೀವು ಹೃದಯವನ್ನ ಬಿಡಿಸಿ ಎಡಹೃತ್ಕುಕ್ಷಿ ಮತ್ತೆ ಉಚ್ಚ ಅಭಿಧಮನಿಯನ್ನ ಗುರುತಿಸಿದ್ರೆ ಸಾಕು ಇಲ್ಲಿ. ಹಾಗಿದ್ರೆ ಉಚ್ಚ ಅಭಿಧಮನಿ ಏನ್ ಮಾಡುತ್ತೆ? ಅಭಿಧಮನಿಯ ಕಾರ್ಯವೇನು? ಇದು ದೇಹದ ಬೇರೆ ಬೇರೆ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನ ತರುತ್ತೆ. ಅಭಿಧಮನಿ ಅಲ್ವಾ? ಹಾಗಿದ್ರೆ ಉಚ್ಚ ಅಭಿಧಮನಿ ಅಂದ್ರೆ ದೇಹದ ಮೇಲ್ಭಾಗದ ದೇಹದಿಂದ, ಈಗ ತಲೆ ಇರಬಹುದು, ನಮ್ಮ ಭುಜಗಳಿರಬಹುದು, ಇದೆಲ್ಲ ಭಾಗದಿಂದ ರಕ್ತವನ್ನ ತರುವಂತಹದ್ದು ಯಾರು? ಉಚ್ಚ ಅಭಿಧಮನಿ. ಇದು ಆಕ್ಸಿಜನ್ ರಹಿತ ರಕ್ತವನ್ನ ತಗೊಬಂದು ಬಲಹೃತ್ಕರ್ಣಕ್ಕೆ ಕೊಡ್ತದೆ. ಎಡಹೃತ್ಕುಕ್ಷಿ ಏನ್ ಮಾಡುತ್ತೆ? ಇಲ್ಲಿ ಎಡಹೃತ್ಕುಕ್ಷಿ, ಈಗ ಪುಪ್ಪುಸಕ ಅಭಿಧಮನಿಗಳು ಆಕ್ಸಿಜನ್ ಸಹಿತ ರಕ್ತವನ್ನ ಶ್ವಾಸಕೋಶದಿಂದ ತಗೊಬಂದು ಎಡಹೃತ್ಕರ್ಣಕ್ಕೆ ಕೊಡ್ತವೆ. ಆ ಎಡಹೃತ್ಕರ್ಣದಿಂದ ಆಕ್ಸಿಜನ್ ಸಹಿತ ರಕ್ತ ಎಲ್ಲಿ ಹೋಗ್ತದೆ? ಎಡಹೃತ್ಕುಕ್ಷಿಗೆ ಹೋಗ್ತದೆ. ಈ ಎಡಹೃತ್ಕುಕ್ಷಿ ಸಂಕುಚಿಸಿದಾಗ ಮಹಾ ಅಪಧಮನಿಯ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ರಕ್ತ ಸಪ್ಲೈ ಆಗಿರ್ತದೆ. ಈ ರೀತಿ ಎಡಹೃತ್ಕುಕ್ಷಿ ಏನ್ ಮಾಡ್ತದೆ? ಪಂಪ್ ಮಾಡೋದ್ರ ಥ್ರೂ ಅಪಧಮನಿಯ ಮೂಲಕ ದೇಹದ ಬೇರೆ ಬೇರೆ ಭಾಗಗಳಿಗೆ ಆಕ್ಸಿಜನ್ ಸಹಿತ ರಕ್ತವನ್ನ ಸಪ್ಲೈ ಮಾಡಿಸ್ತದೆ. ಇಲ್ಲಿ ಅದರ ಕಾರ್ಯ ಏನ್ ಕೇಳಿಲ್ಲ ನಮ್ಗೆ. ಮಾನವನ ಹೃದಯದ ರಚನೆಯನ್ನ ಬಿಡಿಸಿ ಉಚ್ಚ ಅಭಿಧಮನಿ ಮತ್ತೆ ಎಡಹೃತ್ಕುಕ್ಷಿಯನ್ನ ಗುರುತಿಸಿ. ಥ್ಯಾಂಕ್ ಯು.